ಜನನಾಯಕನ್ ಸಿನಿಮಾ ಬಿಡುಗಡೆಗೆ ಮದ್ರಾಸ್ ಹೈಕೋರ್ಟ್ ಗ್ರೀನ್ ಸಿಗ್ನಲ್. ಯುಎ ಸರ್ಟಿಫಿಕೇಟ್ ನೀಡುವುದಕ್ಕೆ ಸೆನ್ಸಾರ್ ಬೋರ್ಡ್ಗೆ ಸೂಚನೆ. ಕೋಲ್ಕತ್ತಾದಲ್ಲಿ ಐಪಿಎಸಿ ಮುಖ್ಯಸ್ಥ ಮನೆ ಮೇಲೆ ಇಡಿ ದಾಳಿ ಪ್ರಕರಣ. ಅಮಿತ್ ಶಾ ಕಚೇರಿ ಮುಂದೆ ಹೈಡ್ರಾಮಾ. ಪ್ರತಿಭಟನಾ ನಿರತ ಟಿಎಂಸಿ ಸಂಸದರು ಪೊಲೀಸರ ವಶ. ಇರಾನ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿ. ಸುಮಾರು 12ಕ್ಕೂ ಹೆಚ್ಚು ಜನರು ಬಲಿ. ಟೆಹರಾನ್ನಲ್ಲಿ ಮುಗಿಲು ಮುಟ್ಟಿದ ಖಮೇನಿ ವಿರುದ್ಧ ಘೋಷಣೆ. ಆಸ್ತಿಗಾಗಿ ಒಡ ಹುಟ್ಟಿದ ಅಕ್ಕನನ್ನೇ ಥಳಿಸಿದ ತಮ್ಮ. ಅಪ್ಪನನ್ನ ಭೇಟಿ ಮಾಡೋದಕ್ಕೆ ಬಂದಾಗ ಹೆಂಡತಿ ಜೊತೆ ಸೇರಿ ದಾಳಿ. ಬೆಂಗಳೂರಿನ ಚಿಕ್ಕಜಾಲ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಸತತ ಏರಿಕೆ ಬಳಿಕ ಬೆಳ್ಳಿಯಲ್ಲೂ ಭಾರಿ ಇಳಿಕೆ. ಇಂದು ಒಂದೇ ದಿನ 12,500 ರೂಪಾಯಿ ಇಳಿಕೆ. ಇನ್ನು ಚಿನ್ನದ ಬೆಲೆಯಲ್ಲೂ 900 ಇಳಿಕೆ.